ವಂದೇ ಮಾತರಂ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ. ವಂದೇ ಮಾತರಂ ವಿವಾದಕ್ಕೆ ಸಚಿವ ಅಜಯ್ ಸಿಂಗ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅಜಯ್ ಸಿಂಗ್ ಬರ್ತಾ ಇದೆ ನೋಡಿ, ಬ್ರೇಕಿಂಗ್ ಅಪ್ಡೇಟ್. ಬಿಜೆಪಿಯಲ್ಲಿ ಒಬ್ಬರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರಾ? ದೇಶದ ಸಮಸ್ಯೆಗಳಿಂದ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನ ಎತ್ತಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ನವರು ದೇಶಭಕ್ತಿಯನ್ನ ಕಲಿಬೇಕಾ? ಕಾಂಗ್ರೆಸ್ಗೆ 137 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಅಜಯ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈ ವಂದೇ ಮಾತರಂ ವಿಚಾರದಲ್ಲಿ ಈ ರಾಜಕೀಯ ತಿರುವುಗಳು ದಿನಕ್ಕೊಂದು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಈ ಹಿಂದೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು, ಈಗ ಅಜಯ್ ಸಿಂಗ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬರಾದ ಮೇಲೆ ಒಬ್ರು ನಾಯಕರುಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಎಲ್ಲಾ ಸಚಿವರು ಉಸ್ತುವಾರಿ ಜಿಲ್ಲೆಗಳಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸಿ ವರದಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬರಗಾಲ ಸನ್ನಿವೇಶ, ರೈತರಿಗೆ ನೀಡಬೇಕಾದಂತಹ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಆ ಚರ್ಚೆಯನ್ನ ಬಿಟ್ಟು ಬಿಜೆಪಿ ನಾಯಕರು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಅಂತ ಹೇಳಿ ಅಜಯ್ ಅವರು ವ್ಯಂಗ್ಯವಾಡಿದ್ದಾರೆ. ಮತ್ತೆ ನೋಡಿ, ದೇಶದಲ್ಲಿ 226 ಬಿಜೆಪಿ ಸಚಿವರು, ಶಾಸಕರುಗಳು, ಸಂಸದರ ಮೇಲೆ ಆರೋಪಗಳಿವೆ. ಬಿಜೆಪಿ ಮುಖ್ಯಮಂತ್ರಿಗಳಾದ ಸುವೇಂದು ಅಧಿಕಾರಿ ಹಾಗೆಯೇ ಹಿಮಂತ್ ಬಿಸ್ವಾ ಶರ್ಮಾ ವಿರುದ್ಧವೂ ಆರೋಪ ಇದೆ. ಎಲ್ಲರೂ ರಾಜೀನಾಮೆಯನ್ನ ನೀಡ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಚರ್ಚಿಸೋದೇ ಆದರೆ ಬಿಜೆಪಿಯವರು ನಾಗೇಂದ್ರ ವಿಚಾರವನ್ನ ವಿಧಾನಮಂಡಲ ಅಧಿವೇಶನದಲ್ಲಿ ಎತ್ತಲಿ, ಚರ್ಚೆಗೆ ಬರಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಮತ್ತೆ ಸಮಸ್ಯೆಗಳ ಮರೆಮಾಚೋದಕ್ಕೆ ವಂದೇ ಮಾತರಂ ವಿವಾದವನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು 2002ರ ತನಕ ಜನಗಣಮನ ಹಾಡದ, ತ್ರಿವರ್ಣ ಬಾವುಟ ಹಾರಿಸದ ಸಂಘಟನೆಯ ಹಿನ್ನೆಲೆಯನ್ನ ಉಳ್ಳವರು. ಅಂಥವರಿಂದ ವಂದೇ ಮಾತರಂ ವಿಚಾರದಲ್ಲಿ ನಾವು ದೇಶಭಕ್ತಿ ಪಾಠವನ್ನ ಕಲಿಬೇಕಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ. ನರೇಂದ್ರ ಮೋದಿ 2014ರಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದಂತೆ 24 ಕೋಟಿ ಮಂದಿಗೆ ಉದ್ಯೋಗವನ್ನ ಕೊಟ್ಟಿದ್ರೆ ದೆಹಲಿಯಲ್ಲಿ ನಡೆದ ಯುವಜನರ ಹೋರಾಟ, ಕಾಕ್ರೋಚ್ ಜನತಾ ಪಾರ್ಟಿ, ಆ ಪಾರ್ಟಿ, ಮತ್ತೊಂದು ಪಾರ್ಟಿ ಬರ್ತಾನೆ ಇರ್ತಿರ್ಲಿಲ್ಲ. ಜ್ವಲಂತ ಸಮಸ್ಯೆಗಳಿಂದ ದೇಶದ ಯುವಜನರ ಗಮನ ಬೇರೆಡೆಗೆ ಸೆಳೆಯೋದಕ್ಕೆ ಬಿಜೆಪಿ ಇಂಥ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದಿದೆ ಅಂತ ಹೇಳಿ ಸಚಿವ ಅಜಯ್ ಸಿಂಗ್ ಟೀಕಿಸಿದ್ದಾರೆ.